ಪ್ರತಿಷ್ಠಿತ ಬೌರಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಭಾರಿ ಅಕ್ರಮ ಆಗ್ತಾ ಇದೆ. ಬೌರಿಂಗ್ ಇನ್ಸ್ಟಿಟ್ಯೂಟ್ ಕಾರ್ಯದರ್ಶಿ ಕೋಟಿ ಕೋಟಿ ಲೂಟಿ ಹೊಡಿತಾ ಇದ್ದಾರೆ. ಪ್ರತಿಷ್ಠಿತ ಬೌರಿಂಗ್ ಸಂಸ್ಥೆಯಲ್ಲಿ ಭಾರಿ ಒಂದು ಅಕ್ರಮ ಆಗಿದೆ. ಬೌರಿಂಗ್ ಸಂಸ್ಥೆಯ ಕಾರ್ಯದರ್ಶಿ ಕೋಟಿ ಕೋಟಿ ಲೂಟಿ ಮಾಡಿದ್ದ. ಅಕ್ರಮವಾಗಿ ಕೋಟಿ ಕೋಟಿ ಲೂಟಿ ಮಾಡಿರುವಂತಹ ಎಚ್ ಎಸ್ ಶ್ರೀಕಾಂತ್ ಬೌರಿಂಗ್ ಸಂಸ್ಥೆಯ ಕಾರ್ಯದರ್ಶಿ ಆಗಿರ್ತಾನೆ. 13 ವರ್ಷಗಳಿಂದ ಹಣ ಲೂಟಿ ಮಾಡ್ತಾ ಇರುವಂತಹ ಭ್ರಷ್ಟ KS ಶ್ರೀಕಾಂತ್ ಕ್ಲಬ್ನ ಅಭಿವೃದ್ಧಿ ಹೆಸರನ್ನ ಹೇಳಿಕೊಂಡು ಪಂಗನಾಮವನ್ನ ತಿಕ್ತಾ ಇರ್ತಾನೆ. ಅಭಿವೃದ್ಧಿ ಕಾರ್ಯಗಳಲ್ಲಿ ಹಣ ನುಂಗಿದಂತಹ ಕಾರ್ಯದರ್ಶಿ ಶ್ರೀಕಾಂತ್ 10 ವರ್ಷಗಳಲ್ಲಿ ಆತ ಲೂಟಿಯನ್ನ ಮಾಡಿ ಆತ ಲೂಟಿ ಮಾಡಿರುವಂತಹ ಹಣವನ್ನ ಕೇಳಿದ್ರೆ ನೀವು ನಿಜಕ್ಕೂ ಕೂಡ ಶಾಕ್ ಆಗ್ತೀರಾ. ಅಷ್ಟರ ಮಟ್ಟಿಗೆ ಲೂಟಿ ಆಗಿದೆ. ಒಂದು ಸಂಸ್ಥೆ ನಡೀತಾ ಇದೆ ಅಂತಂದ್ರೆ, ಬೌರಿಂಗ್ ಪ್ರಸಿದ್ಧ ಸಂಸ್ಥೆ ನಡೀತಾ ಇದೆ ಅಂತಂದ್ರೆ ಈ ರೀತಿಯಾಗಿರುವಂತಹ ವಿಚಾರಗಳನ್ನ ಸಹಿಸ್ಕೊಳ್ಳಕ್ಕಾಗೋದಿಲ್ಲ. ಪ್ರತಿಷ್ಠಿತ ಬೌರಿಂಗ್ ಸಂಸ್ಥೆಯಲ್ಲಿ ಕೋಟಿ ಕೋಟಿ ಲೂಟಿ ಆಗಿದೆ. ಕಾರ್ಯದರ್ಶಿಯೇ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ. ಕಳೆದ 10 ವರ್ಷದಿಂದ ಇಲ್ಲಿವರೆಗೂ ಕೂಡ ಲೂಟಿ ನಡೀತಾ ಇದೆ. ಆ ಲೂಟಿಯ ಅಮೌಂಟ್ ಅನ್ನ ಕೇಳಿದ್ರೆ ನಿಜಕ್ಕೂ ಕೂಡ ನೀವು ಶಾಕ್ ಆಗ್ತೀರಾ. 10 ವರ್ಷಗಳಿಂದ ರಾಜಾರೋಷವಾಗಿ HS ಶ್ರೀಕಾಂತ್ ಅನ್ನುವಂತಹ ವ್ಯಕ್ತಿ ಲೂಟಿ ಮಾಡ್ಕೊಳ್ತು ಬಂದಿದ್ದಾರೆ. ಏನ್ ಇವರು ತವ್ರ ಮನೆ ಇದ್ದಂಗೆ ಲೂಟಿಗಳನ್ನ ಮಾಡ್ಕೊಳ್ಳಿ. ಸಂಸ್ಥೆ ಅಂತಂದ್ರೆ 4 ಜನರದ್ದು, ನಿಮ್ಮ ಸ್ವಂತದ್ದಲ್ಲ ಅದು. ಕೋಟಿ ಕೋಟಿ ಲೂಟಿ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಅನ್ಯಾಯದಿಂದ ತಿಂದಿರುವಂತಹ ದುಡ್ಡು ಅದು ಹೆಂಗ ಅರಗುತ್ತೆ ನಂಗೆ ಇದುವರೆಗೂ ಗೊತ್ತಾಗಿಲ್ಲ. ಈ ಕೇಸಸ್ಗಳಲ್ಲೆಲ್ಲ ಮೋಸ ಯಾಕೆ ಮಾಡ್ತೀರ್ರಿ? ದುಡ್ತೀನಿ, ನಿಯತ್ತಾಗ್ತೀನಿ, ಮೋಸ ಯಾಕೆ ಮಾಡಕ್ ಹೋಗ್ತೀರಾ? HS ಶ್ರೀಕಾಂತ್ ಅವರು ಬೌರಿಂಗ್ ಸಂಸ್ಥೆಯ ಒಂದು ಕಾರ್ಯದರ್ಶಿ ಆಗಿರ್ತಾರೆ. ಆ ಕಾರ್ಯದರ್ಶಿಯ ಕೆಲಸ ಮಾಡ್ತಾ ಇರಬೇಕಾದ್ರೆ ಸಾಕಷ್ಟು ಹಣವನ್ನ ಗುಳುಮ್ ಅಂತ ಹೇಳಿ ನುಂಕೊಂಡ್ಬಿಟ್ಟಿರ್ತಾರೆ. ಭಾರಿ ಅಕ್ರಮ ನಡೀತಾ ಇದೆ. ರಿಯಲ್ಲಿ ಭಾರಿ ಅಕ್ರಮ. ಆ ಹಣವನ್ನ ಕೇಳಿದ್ರೆ ನಿಜಕ್ಕೂ ಕೂಡ ನೀವು ಶಾಕ್ ಆಗ್ತೀರಾ. ಕೋಟಿ ಕೋಟಿ ಅಕ್ರಮ ನಡೆದಿದೆ. ಅದು ಈಗ ಬೆಳಕಿಗೆ ಬಂದಿದೆ 10 ವರ್ಷ ಆದ ನಂತರ. 10 ವರ್ಷಗಳಲ್ಲಿ ಶ್ರೀಕಾಂತ್ ಲೂಟಿ ಹೊಡೆದಂತಹ ಹಣ ಎಷ್ಟು ಗೊತ್ತಾ? 10 ವರ್ಷದಲ್ಲಿ ಬರೋಬ್ಬರಿ 350 ಕೋಟಿ ವೆಚ್ಚ ಮಾಡಲಾಗಿದೆ ಅಂತ ಹೇಳಿ ದಾಖಲೆ. ಹತ್ತು ವರ್ಷಗಳಲ್ಲಿ ಶ್ರೀಕಾಂತ್ ಲೂಟಿ ಹೊಡೆದಂತಹ ಹಣ ಎಷ್ಟು ಗೊತ್ತಾ? 10
ವರ್ಷದಲ್ಲಿ 350 ಕೋಟಿ ವೆಚ್ಚ ಮಾಡಲಾಗಿದೆ ಅಂತ ಹೇಳಿ ದಾಖಲೆ ಮಾಡಲಾಗಿದೆ. ಅಭಿವೃದ್ಧಿ ಕಾರ್ಯಗಳಿಗೆ 350 ಕೋಟಿ ಅಂತ ಹೇಳಿ ಬಿಲ್ ಹಾಕಿದಂತಹ ಬೋಪ 350 ಕೋಟಿಯಲ್ಲಿ 25% ಹಣ ಅಭಿವೃದ್ಧಿಗೆ ಖರ್ಚಾಗಿಲ್ಲ. 25% ಕಾಲ ಭಾಗವೂ ಕೂಡ 350 ಕೋಟಿಯಲ್ಲಿ ವೆಚ್ಚವಾಗಿಲ್ಲ ಅಭಿವೃದ್ಧಿ ಕೆಲಸಕ್ಕೆ ಅಂತ ಹೇಳಿ. ಎಲ್ಲವೂ ಕೂಡ ಅಭಿವೃದ್ಧಿಯ ಹೆಸರಿನಲ್ಲಿ ಗುಳಂ ಅಂತ ಹೇಳಿ ನುಂಗ್ಕೊಂಡಿದ್ದಾರೆ. ಅಭಿವೃದ್ಧಿ ಕಾರ್ಯಗಳ ಹೆಸರು ಕಾರ್ಯದರ್ಶಿ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ. ಬೌರಿಂಗ್ ಒಂದು ಸಂಸ್ಥೆಯಲ್ಲಿ ನಡೀತಾ ಇರುವಂತಹ ಒಂದು ರೀತಿಯಾಗಿರುವಂತಹ ಲೂಟಿತನ ಇದು. 10 ವರ್ಷಗಳಲ್ಲಿ 350 ಕೋಟಿ ರೂಪಾಯಿಯನ್ನ ವೆಚ್ಚ ಮಾಡಲಾಗಿದೆ ಅಂತ ಹೇಳಿ ದಾಖಲೆ ಮಾಡಿಕೊಂಡು ಅಭಿವೃದ್ಧಿ ಮಾಡ್ತೀನಿ ಕಿತ್ತು ದಬಾಗ್ತೀನಿ ಅಂತ ಹೇಳಿ 350 ಕೋಟಿ ಸ್ಯಾಂಕ್ಷನ್ ಮಾಡ್ಕೊಂಡು ಮಿನಿಮಮ್ 25% ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಆಗಿಲ್ಲ. ಯಾವ ಮಟ್ಟಕ್ಕೆ ನೀವು ಅಭಿವೃದ್ಧಿ ಮಾಡ್ತಾ ಇದ್ದೀರಾ? ನೀವು ಜನಕ್ಕೋಸ್ಕರ ಅಭಿವೃದ್ಧಿ ಮಾಡ್ತಾ ಕೂತ್ಕೊಂಡಿದ್ದೀರಾ ಅಥವಾ ನಿಮ್ಮ ಮನೆಗೋಸ್ಕರ ಅಭಿವೃದ್ಧಿ ಮಾಡ್ತಾ ಇದ್ದೀರಾ? ಅಂದ್ರೆ 25% ಕೂಡ ನೀವು ಆ ಒಂದು ಅಭಿವೃದ್ಧಿ ಕೆಲಸಕ್ಕೆ ಹಾಕೊಂಡಿಲ್ಲ ಅಂತಂದ್ರೆ, ದುಡ್ಡು ಹಾಕಿಲ್ಲ ಅಂತಂದ್ರೆ ತಿಂದು ನುಂಗಿ ಏನ್ ಹೇಳ್ತಾರೆ, ನುಂಗ್ಕೊಂಡು ತಿನ್ಕೊಂಡು ಕೈ ನೆಕ್ಕೊಂಡು ದುಡ್ಡು ಮಾಡ್ಕೊಂಡಿದ್ದೀರಾ? ಹಿಂಗ ಅನ್ಸುತ್ತೆ ನಿಮ್ಗೆ? ಅಕ್ರಮವಾಗಿ ದುಡ್ಡನ್ನ ಸಂಪಾದನೆ ಮಾಡ್ಬೇಕು ಅಂತ ಹಿಂಗ ಅನ್ಸುತ್ತೆ. ನಂಗೆ ನಿಜಕ್ಕೂ ಗೊತ್ತಾಗೋದಿಲ್ಲ ಅದು ಹಿಂಗ್ ತಿಂದಿದ್ದನ್ನ ಅರಗುತ್ತೆ. ಅದು ಹಿಂಗೆ ರಾತ್ರಿ ನಿದ್ದೆ ಬರುತ್ತೆ. ಅದು ಹೆಂಗೆ ರಾತ್ರಿ ನಿದ್ದೆ ಬರುತ್ತೆ ನಿಮ್ಗೆಲ್ಲ? ಅಭಿವೃದ್ಧಿ ಹೆಸರಲ್ಲಿ ಮಾತಾಡ್ಕೊಂಡು ಲೂಟಿ ಮಾಡ್ಕೊಂತೀರಲ್ರಿ. ಸ್ವಲ್ಪ ಇಟ್ಕೊಳ್ರಿ ಸೆನ್ಸು. ಜನಗೋಸ್ಕರ ಕೆಲಸ ಮಾಡ್ತಾ ಇರೋದು ಒಂದು ಈ ರೀತಿಯಾಗಿ ಛೀ. ಬೌರಿಂಗ್ ಸಂಸ್ಥೆ ಸದಸ್ಯತ್ವ ಪಡೆಯಲಿಕ್ಕೆ 20 ಲಕ್ಷ ಡಿಮ್ಯಾಂಡ್. ಹೊಸ ಸದಸ್ಯತ್ವ ಶುಲ್ಕದಲ್ಲಿ 2,000 ಜನರಿಂದ ಹಣ ಪೀಕಿದ ಆಸಾಮಿ. ಬೌರಿಂಗ್ ಇನ್ಸ್ಟಿಟ್ಯೂಟ್ನಲ್ಲಿ ಸದಸ್ಯತ್ವ ಪಡೆಯಲಿಕ್ಕೆ 20 ಲಕ್ಷ ಡಿಮ್ಯಾಂಡ್. ಹೊಸ ಸದಸ್ಯತ್ವ ಶುಲ್ಕದಲ್ಲಿ 2,000 ಜನರಿಂದ ಹಣ ಪೀಕಿದ ಆಸಾಮ್. ಕಾನೂನಿನ ಎಲ್ಲಾ ನಿಯಮಗಳನ್ನ ಮೀರಿ ಬೃಹತ್ ಕಟ್ಟಡ ನಿರ್ಮಾಣ. 90 ಕೋಟಿ ವೆಚ್ಚದಲ್ಲಿ ಅಕ್ರಮವಾಗಿ 4 ಅಂತಸ್ತಿನ ಕಟ್ಟಡ ನಿರ್ಮಾಣ. ಶ್ರೀಕಾಂತ್ ಅಕ್ರಮಕ್ಕೆ ಬೆಚ್ಚಿಬಿದ್ದಂತಹ ಸಂಸ್ಥೆಯ ಅಧ್ಯಕ್ಷ ಭಾಸ್ಕರ್, ಕ್ಲಬ್ ಹಣವನ್ನೇ ಲಬ್ಧಾಯಿಸಿದಂತಹ ಕಾರ್ಯದರ್ಶಿ ಶ್ರೀಕಾಂತ್, ಹಲವಾರು ಅಧಿಕಾರಿಗಳಿಗೆ ರಿಯಾಯಿತಿ ದರದಲ್ಲಿ ಸದಸ್ಯತ್ವ. ಬಿಬಿಎಂಪಿ ಸರ್ಕಾರದ ವಿವಿಧ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಸದಸ್ಯತ್ವ. ಎಚ್ಎಸ್ ಶ್ರೀಕಾಂತ್ ವಿರುದ್ಧ ಕ್ರಮಕ್ಕೆ ಸ್ಪೀಡ್ ನ್ಯೂಸ್ ಕನ್ನಡ ಆಗ್ರಹ. ಎಸ್ ವೀಕ್ಷಕರೇ, ಯಾವ ರೀತಿಯಾಗ ಕ್ರಮ ಮಾಡ್ತಾ ಇರ್ತೀವಿ? ಹೊಟ್ಟೆಗೆ ಅನ್ನ ತಿನ್ನೋರು ಮಾಡೋ ಕೆಲಸನೇನ್ರಿ? ಅಭಿವೃದ್ಧಿ ಕೆಲಸದಲ್ಲಿ ಅಭಿವೃದ್ಧಿ ಅಂತ ಹೆಸರು ಹೇಳ್ಕೊಂಡು ಕೋಟಿ ಕೋಟಿ ದುಡ್ಡನ್ನು ಲಪಟಾಯಿಸದಂತೆ. ಬೌರಿಂಗ್ ಸಂಸ್ಥೆಯ ಸದಸ್ಯತ್ವವನ್ನ ಪಡೀಲಿಕ್ಕೆ 20 ಲಕ್ಷ ಡಿಮ್ಯಾಂಡ್ ಮಾಡೋದಂತೆ. ಹೊಸ ಸದಸ್ಯತ್ವದ ಶುಲ್ಕದಲ್ಲಿ ವೀಕ್ಷಕರೇ 2,000 ಜನರಿಂದ ಹಣವನ್ನ ಪೀಕಿಸ್ತಾರೆ ಆಸಾಮಿ. 2,000 ಜನರಿಂದ
2,000 ಜನರಿಂದ ಹಣ ಪೀಕಿಸ್ತಾನೆ. ಬೌರಿಂಗ್ ಈ ಒಂದು ಸಂಸ್ಥೆಯ ಸದಸ್ಯತ್ವವನ್ನು ಪಡೀಲಿಕ್ಕೆ 20 ಲಕ್ಷ ಡಿಮ್ಯಾಂಡ್ ಅನ್ನ ಮಾಡ್ತಾನೆ. ಹೇಳೋರ್ ಕೇಳೋರ್ ಯಾರಿಲ್ಲ ಈತನಿಗೆ, ಹೆಚ್ಕೊಂಡ್ಬಿಟ್ಟವ್ರೆ. ಜನರಿಂದ ಹಣ ಪೀಕಿದಂತಹ ಆಸಾಮಿ ಈತ. ಕಾನೂನಿನ ಎಲ್ಲಾ ನಿಯಮಗಳನ್ನ ಮೀರಿ ಬೃಹತ್ ಕಟ್ಟಡ ನಿರ್ಮಾಣ ಮಾಡ್ತಾನೆ. 90 ಕೋಟಿ ವೆಚ್ಚದಲ್ಲಿ ಅಕ್ರಮವಾಗಿ 4 ಅಂತಸ್ತಿನ ಕಟ್ಟಡವನ್ನ ನಿರ್ಮಾಣ ಮಾಡಿಕೊಂಡಿದ್ದಾನೆ. ಶ್ರೀಕಾಂತ್ ಅವರ ಅಕ್ರಮಕ್ಕೆ ಬೆಚ್ಚಿ ಬೀಳ್ತಾರೆ ಸಂಸ್ಥೆಯ ಅಧ್ಯಕ್ಷ ಭಾಸ್ಕರ್ ಅವರು. ಯಾವ ಮಟ್ಟಕ್ಕೆ ಈತ ಅಕ್ರಮ ಮಾಡಿದ್ದಾನೆ ಯೋಚನೆ ಮಾಡಿ. ಕ್ಲಬ್ ಹಣವನ್ನೇ ಲಪಟಾಯಿಸಿದಂತಹ ಕಾರ್ಯದರ್ಶಿ ಶ್ರೀಕಾಂತ್ ಹಲವಾರು ಅಧಿಕಾರಿಗಳಿಗೆ ರಿಯಾಯಿತಿ ದರದಲ್ಲಿ ಸದಸ್ಯತ್ವವನ್ನು ನೀಡ್ತಾರೆ. ಬಿಬಿಎಂಪಿ ಸರ್ಕಾರದ ವಿವಿಧ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಸದಸ್ಯತ್ವವನ್ನು ನೀಡ್ತಾರೆ ತನ್ನ ಅಕ್ರಮವನ್ನು ಮುಚ್ಚಾಕ್ಲಿಕ್ಕೆ. ಎಚ್.ಎಸ್. ಶ್ರೀಕಾಂತ್ ವಿರುದ್ಧ ಕ್ರಮಕ್ಕೆ ನಮ್ಮ ಸ್ಪೀಡ್ ನ್ಯೂಸ್ ಕನ್ನಡ ಆಗ್ರಹಿಸ್ತಾ ಇದೆ. ಇಂತಹ ವ್ಯಕ್ತಿಗಳು ಬೇಕಾ ನಮ್ಮ ಸಮಾಜದಲ್ಲಿ? ಇವರು ಹೊರಗಡೆ ಇರ್ಬೇಕಾ, ಜೈಲಿನಲ್ಲಿ ಇರ್ಬೇಕಾ? ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಈ ಕೇಸ್ ಮುಗಿಯ ತನಕನೂ ಬಿಡಲ್ಲ. ಈ ಕೇಸ್ ಹಿಂದೆ ಇರ್ತೇವೆ ನಾವು.